ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಶಿವಯ ವ್ಲಾಗ್ಸ್ ಪುತ್ತೂರು. ಇವತ್ತಿನ ಸ್ಪೆಷಲ್ ಚಿಕನ್ ಸಾರು ಮತ್ತು ಸೇಮಿಗೆ ಅಡ್ಗೆ, ಸಂಡೇ ಸ್ಪೆಷಲ್. ನಾವು ಈ ಸೇಮಿಗೆ ಅಡ್ಗೆಗೆ ಎದುರು ಬೆಳ್ತಿಗೆ ತಗೊಂಡು ರಾತ್ರಿ ಅಕ್ಕಿಯನ್ನು ನೆನೆಸಿಟ್ಟು ಬೆಳಿಗ್ಗೆ ನೈಸಾಗಿ ರುಬ್ಬಿ ಇಟ್ಕೊಂಡಿದ್ದೇವೆ. ಮತ್ತು ಇದನ್ನು ಬನಾಲೆಯಲ್ಲಿ ಹಾಕಿ ಕಾಯಿಸಿ ಹಿಟ್ಟು ಗಟ್ಟಿಯಾಗುವವರೆಗೆ ಕಾಯಿಸಿ ನಾವಿದನ್ನು ಪುಂಡಿ ಮಾಡಿ ಸೇಮಿಗೆ ಅಡ್ಗೆ ಮಾಡೋದು. ಇದೀಗ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಅಷ್ಟೊತ್ತಿಗೆ ನಾವು ಚಿಕನ್ ಪುಳಿ ಮುಂಚಿಯನ್ನು ಮಾಡುವ. ಚಿಕನ್ ಪುಳಿ ಮುಂಚಿಗೆ ನಾವು ಇದು ಮೆಣಸು, ಕುಮಟೆ ಮೆಣಸು ಮತ್ತು ಊರಿನ ಮೆಣಸು ಹಾಕಿ ಮಸಾಲೆಯನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಂಡು ಇಟ್ಕೊಂಡಿದ್ದೇವೆ. ಮತ್ತು ಚಿಕನನ್ನು ಕ್ಲೀನ್ ಮಾಡಿ ಆನಿಯನ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಇದೀಗ ನೋಡಿ ನೈಸಾಗಿ ಗ್ರೈಂಡ್ ಮಾಡಿ ಆಗಿದೆ. ನಾವೀಗ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಫಸ್ಟಿಗೆ ಆಯಿಲ್ ಹಾಕಿ ಆಮೇಲೆ ಅದಕ್ಕೆ ಈರುಳ್ಳಿಯನ್ನು ಹಾಕಿ ಚೆಂದ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಿಕೊಳ್ತೇವೆ. ಇದು ಸ್ವಲ್ಪ ಫ್ರೈ ಆದ ತಕ್ಷಣ ನಾನಿದಕ್ಕೆ ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿಕೊಳ್ತಾ ಇದ್ದೇನೆ. ಸ್ವಲ್ಪ ಅರಿಶಿನ, ಇದೆಲ್ಲ ಹಾಕಿ ಆದಮೇಲೆ ಚೆಂದ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಹೊತ್ತು ಬೆಂದಾದ ಮೇಲೆ ಇದಕ್ಕೆ ನಾವು ರುಬ್ಬಿಕೊಂಡಿರುವಂತಹ ಹುಳಿ ಮುಂಚಿ ಮಸಾಲವನ್ನು ಹಾಕಿಕೊಳ್ಳೋದು. ನಮ್ಮ ಪುಳಿ ಮುಂಚಿ ಈಗ ರೆಡಿಯಾಗಿದೆ. ಇದು ಸುಕ್ಕಕ್ಕೆ ಮತ್ತು ಸಾರಿಗೆ ತೆಂಗಿನಕಾಯನ್ನು ಚೆನ್ನಾಗಿ ಹುರಿದುಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಹುರಿದುಕೊಳ್ತಾ ಇದ್ದೇವೆ.
ನಾವಿಲ್ಲಿ ತೆಂಗಿನ ತುರಿಯನ್ನು ನುಣ್ಣಗೆ ರುಬ್ಬಿಕೊಂಡು ಚಿಕನ್ ಸಾರು ಮತ್ತು ಚಿಕನ್ ಸುಕ್ಕವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಆಲ್ರೆಡಿ ಆಗಿದೆ ಇದು. ಈಗ ನಾವು ಸೇಮಿಗೆ ಅಡ್ಡಿಯನ್ನು ಮಾಡುವ. ಇದು ಪುಂಡಿ ತುಂಬ ಬಿಸಿ ಬಿಸಿಯಾಗಿರುವಾಗಲೇ ನಾವು ಇದನ್ನು ಮಾಡಿಕೊಳ್ಬೇಕು ಸೇಮಿಗೆಯನ್ನು. ಇಲ್ಲದಿದ್ದರೆ ಮತ್ತೆ ತುಂಬ ಕಷ್ಟ ಆಗ್ತದೆ, ಅದು ನಮಗೆ ಅದರಲ್ಲಿ ಒತ್ತಲಿಕ್ಕೆ ಆಗೋದಿಲ್ಲ, ಅದು ಟೈಟ್ ಆಗ್ತದೆ. ಈ ರೆಸಿಪಿ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುವ ರೆಸಿಪಿ, ಅದಕ್ಕೆ ನಾನು ಜಾಸ್ತಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ನಾನಿವತ್ತು ಸಂಡೇ ಸ್ಪೆಷಲ್ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಆಫ್ಟರ್ನೂನ್ ಲಂಚಿಗೆ ಫಿಶ್ ತವಾ ಫ್ರೈ ಕೂಡ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಇದಾದಮೇಲೆ ಆಲ್ಮೋಸ್ಟ್ ನಮ್ಮ ಎಲ್ಲ ರೆಸಿಪಿ ರೆಡಿಯಾಗಿದೆ. ಬನ್ನಿ ಹಾಗಾದರೆ ನಾವಿವಾಗ ಊಟ ಮಾಡುವ. ಸೇಮಿಗೆ ಅಡ್ಡಿ, ಚಿಕನ್ ಸಾರು, ರೈಸು, ಚಿಕನ್ ಪುಳಿ ಮುಂಚಿ ಮತ್ತು ಒಂದು ಫಿಶ್ ತವಾ ಫ್ರೈ ಎಲ್ಲ ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ, ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಇವತ್ತಿನ ಈ ವಿಡಿಯೋ ಸಂಡೇ ಸ್ಪೆಷಲ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.